ಮೂಲಭೂತ ಸೌಕರ್ಯ ಇಲ್ಲದ ಹುಪ್ಪರವಾಡಿ ಗ್ರಾಮದ ಜನರಿಂದ ತಹಸೀಲ್ದಾರ್ ಕಚೇರಿಗೆ ಮುತ್ತಿಗೆ. ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕಿನ ಹುಪ್ಪರವಾಡಿ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯ ಇಲ್ಲದೆ ಜನರು ತತ್ತರಿಸಿ ಹೋಗಿದ್ದಾರೆ. 4520 ಜನಸಂಖ್ಯೆ ಹೊಂದಿರುವ ಈ ಗ್ರಾಮದಲ್ಲಿ ಯಾವುದೇ ಖಾಸಗಿ ಆಗಲಿ ಅಥವಾ ಸರ್ಕಾರಿ ಆಸ್ಪತ್ರೆ ಆಗಲಿ ಇಲ್ಲ. ಈ ಗ್ರಾಮಕ್ಕೆ ಜಲ್ ಜೀವನ್ ಮಿಷನ್ ಯೋಜನೆ ಅಡಿಯಲ್ಲಿ ಕಾಮಗಾರಿ ಮಾಡಿದ್ರು ಅದರಲ್ಲಿ ನೀರು ಬರುವುದಿಲ್ಲ. ಹಾಗೂ ಇಲ್ಲಿ ಯಾರು ಮರಣ ಹೊಂದಿದ್ರೆ ಮಣ್ಣು ಮಾಡೋಕೆ ಸ್ಮಶಾನ ಕೂಡ ಇಲ್ಲ. ಎಲ್ಲಾ ಸೌಲಭ್ಯವನ್ನ ಕಲ್ಪಿಸಿಕೊಡ್ಬೇಕು ಎಂದು ತಹಸೀಲ್ದಾರ್ ಕಚೇರಿಯನ್ನ ಮುತ್ತಿಗೆ ಹಾಕಿ ಪ್ರತಿಭಟನೆ ಮಾಡಿದರು. ನಂತರ ಡಿಎಸ್ಎಸ್ ರಾಜ್ಯಾಧ್ಯಕ್ಷರಾದ ರಾಜು ತಳವಾರ್ ಮಾತನಾಡಿದರು. ಈ ಗ್ರಾಮದಲ್ಲಿ ಯಾವುದೇ ಮೂಲಭೂತ ಸೌಕರ್ಯವಿಲ್ಲ, ಜನರು ಪರದಾಡುವಂತಾಗಿದೆ. ಆರೋಗ್ಯವಾಗಿದ್ರೆ ರಾಯಭಾಗ ಪಟ್ಟಣಕ್ಕೆ ಅಥವಾ ಬುದಿಹಾಳ ಗ್ರಾಮಕ್ಕೆ ಹೋಗಬೇಕು. ಜಲ್ ಜೀವನ ಮಷೀನ್ ಕಾಮಗಾರಿ ಮಾಡಿದ್ದಾರೆ, ಆದರೆ ಕಳಪೆ ಕಾಮಗಾರಿ ಮಾಡಿದ್ದಾರೆ. ಅಲ್ಲದೆ ನೀರಂತರೂ ಬರುವುದಿಲ್ಲ, ನೀರಿಗಾಗಿ ಪರದಾಡಬೇಕು. ಮತ್ತು ಎಲ್ಲ ಸಮುದಾಯದ ಜನರು ಇದ್ದಾರೆ, ಯಾರಾದರೂ ಮರಣ ಹೊಂದಿದ್ರೆ ಅವರನ್ನ ಹೂಳಲು ಸ್ಮಶಾನ ಕೂಡ ಇಲ್ಲ. ರಿಜಿಸ್ಟರ್ ನಂಬರ್ 146ರಲ್ಲಿ 1 ಎಕರೆಗೆ 2008ರಲ್ಲಿ ಸ್ಮಶಾನ ಭೂಮಿ ಮಂಜೂರಾಗಿದೆ. ಇನ್ನೂ ಕೂಡ ಅದನ್ನ ಅಳತೆ ಮಾಡಿ ಎಲ್ಲಿ ಅಂತ ಕೊಟ್ಟಿಲ್ಲ. ಈ ಗ್ರಾಮದಲ್ಲಿ ಆರೋಗ್ಯ ಕೇಂದ್ರವನ್ನ ಸ್ಥಾಪಿಸಬೇಕು ಎಂದು ವಿನಂತಿಸಿಕೊಂಡರು. ಇಲ್ವಾದ್ರೆ ಮುಂದಿನ ದಿನಮಾನಗಳಲ್ಲಿ ಉಗ್ರವಾದ ಹೋರಾಟ ಮಾಡುವುದಾಗಿ ತಿಳಿಸಿದರು. ವರದಿಗಾರ ದಾದು ಲೋಖಂಡೆ, NS ನ್ಯೂಸ್ 28 ಕನ್ನಡ, ರಾಯಭಾಗ. ಇವತ್ತು ಹುಬ್ಬರವಾಡಿ ಗ್ರಾಮದ ಎಲ್ಲ ಗ್ರಾಮಸ್ಥರ ಪರವಾಗಿ ನಾನು ತಹಸೀಲ್ದಾರ್ ಸಾಹೇಬರಿಗೆ ಕೆಲವೊಂದು ವಿಷಯಗಳನ್ನು ಇಟ್ಕೊಂಡು ಮನವಿ ಕೂಡ ಬಂದಿದ್ದೀನಿ. ಮುಖ್ಯವಾಗಿರ್ತಕ್ಕಂಥದ್ದು ಸರ್ಕಾರದಿಂದ ಮಂಜೂರಾಗಿರ್ತಕ್ಕಂಥ ಗ್ಯಾರಂಟಿ ಜಾಗದಲ್ಲಿ ಹದ್ದುಬಸ್ತು ಮಾಡಬೇಕು ಮತ್ತು ಹಸ್ತಾಂತರ ಮಾಡಬೇಕು ಅಂತ ಮಾಡಿತ್ತು. ಎರಡನೇದು JGM ಅಂತಕ್ಕಂಥದ್ದು ಜಲ್ ಜೀವನ್ ಮಿಷನ್ ಅಂತೇಳಿ ಒಂದು ಸ್ಕೀಮ್ ಇವತ್ತಿಗೂ ಆ ಸ್ಕೀಮ್ ಆದ್ರೂ ನೀರು ಬರ್ತಾ ಇಲ್ಲ. ಮತ್ತು ಬಹುಗ್ರಾಮ ಕುಡಿಯುವ ನೀರಿನ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಸರ್ಕಾರ ಅದನ್ನು ಮಾಡೋದು, ಅದಕ್ಕೆ ನೀರು ಬರ್ತಾ ಇಲ್ಲ. ಆಮೇಲೆ ಗೋಡಾವನ್ದು ಏನು ಇದೇ ಫ್ಯಾಕ್ಟ್ರಿ ಗೋಡಾವನ್ ಐತಲ್ಲ ಅದ್ರ ವಿಚಾರವಾಗಿಯೂ ನಾವು ಮನವಿ ಕೊಡ್ತೀವಿ ಆಲ್ರೆಡಿ. ಅದು ಇವತ್ತಿನವರೆಗೂ 3-4 ಸಮಸ್ಯೆಗಳ ಬಗೆಹರಿತಾ ಇಲ್ಲ. ಹಾಗಾಗಿ ಮಾನ್ಯ ತಹಸೀಲ್ದಾರ್ ಅವ್ರಿಗೆ ಮನವಿ ಕೊಟ್ಟು ಮನವಿಯನ್ನು ಮಾಡ್ಕೊಂಡಿದ್ವಿ, ವಿನಂತಿ ಮಾಡ್ಕೊಂಡಿದ್ವಿ. ಅವರು ಗ್ರಾಮ ಪಂಚಾಯತಿ ಒಳಗಡೆ AO ಮತ್ತು ವಾಟರ್ ಸಪ್ಲೈ ಆಫೀಸರ್ನ ಕರ್ಕೊಂಡು ಬಂದು ನಿಮ್ಮದೆಲ್ಲ ಅಲ್ಲೇ ಬಗೆಹರಿಸ್ತೀವಿ ಅಂತ ಹೇಳಿದ್ದಾರೆ. ಒಂದು ವೇಳೆ ಏನಾದರೂ ಬಗೆಹರಿಸಲಿಲ್ಲ ಅಂದರೆ ಈ ನೀತಿ ಸಂಹಿತೆ ಮುಗಿದ ತಕ್ಷಣ ಒಂದು ದೊಡ್ಡ ಪ್ರತಿಭಟನಾ ರ್ಯಾಲಿಯನ್ನು ತಹಸೀಲ್ದಾರ್ ಆಫೀಸರ್ ಮುಂದೆ ಹಾಕೋದ್ರ ಮುಖಾಂತರ ನಮ್ಮ ಬೇಡಿಕೆಗಳನ್ನು ಈಡೇರಿಸೋ ಕಡೆ ನಾವೆಲ್ಲ ಗಮನ ಹರಿಸ್ತಿರ್ತೀವಿ. ತಮ್ಮಲ್ಲಿ ಈ ಮುಖಾಂತರ ಮನವಿ ಮಾಡ್ತಾಯಿದ್ದೀವಿ. ಮಾನ್ಯ ಜಿಲ್ಲಾಧಿಕಾರಿಗಳು, ಸಂಬಂಧಪಟ್ಟಂಥ ಅಧಿಕಾರಿಗಳು ಕುಂದುಕೊರತೆಗಳನ್ನು ಆಲಿಸಬೇಕು, ಜನಸಾಮಾನ್ಯರ ಬದುಕನ್ನು ಹಸನು ಮಾಡಬೇಕಂತ ತಮ್ಮಲ್ಲಿ ಮನವಿ ಮಾಡ್ತಿದ್ದಾರೆ. ಈ ಗೋಡೌನ್ದಿಂದ ಜನರಿಗೆ ಏನು ತೊಂದರೆ ಎಜುಕೇಷನ್ ವಿದ್ಯಾಭ್ಯಾಸ ಪ್ರಾಬ್ಲಮ್ ಆಗ್ತೈತಿ. ಆಮೇಲೆ ಅಲ್ಲಿ ನೀರಿನ ಒಂದು ಸುಮಾರು 40 ವರ್ಷದಿಂದ ಒಂದು ಬೋರ್ ಇತ್ತು, ನೀರಿತ್ತು, ಕುಡಿ ನೀರಿನ. ಅಲ್ಲಿ ಕೆಮಿಕಲ್ ಹೋಗಿ ಆ ಬೋರನ್ನು ಬಂದ್ ಮಾಡಿದ್ದಾರೆ. ವಾಟರ್ ಸಪ್ಲೈ ರಿಪೋರ್ಟ್ಗಳನ್ನು ಇವತ್ತು ಕೊಟ್ಟಿದ್ದಾರೆ, ಇಲ್ಲ ಅದು ಕುಡಿಯೋಕ್ಕೆ ಯೂಸ್ ಆಗ್ತದೆ. ಆದರೆ ಅವ್ರು ಹೇಳ್ತಾರೆ ಇಲ್ಲ ನಾನು ಖರೀದಿ ತೊಗೊಂಡೆ ಅನ್ನೋದು. ನಾವಂತೆ ಊರಿಗೆ ಬೇಕಾಗಿರ್ತಕ್ಕಂಥ ಬೋರವನ್ನು ನೀವು ಹೆಂಗೆ ಖರೀದಿ ತೊಗೊಂಡಿರುತ್ತೆ. ಈಗಾಗಲೇ PIL ಬೆಂಗಳೂರಿನಲ್ಲಿ ಹಾಕಿದ್ವಿ ನಾವು. ಅಲ್ಲಿ ಕೇಸ್ ಪೆಂಡಿಂಗ್ ಐತೆ, ಅದು ಅಲ್ಲಿ ಚಾಲ್ತಿಯಲ್ಲಿ ನಡೆದೈತೆ. ಆದ್ರೂ ಕೆಲವೊಂದು ಅಧಿಕಾರಿಗಳು ಎಲ್ಲರೂ ಸೇರಿಕೊಂಡು ಇವತ್ತು ಅದು ಇಲ್ಲ ಅದು ಯೋಗ್ಯ ಐತಿ ಅಂತಕ್ಕಂಥದ್ದು ಮಾತನಾಡೋಕ್ಕೆ ಕೆಲವೊಂದು ಎಲ್ಲ ತಾಲೂಕಾ ಮಟ್ಟದ ಅಧಿಕಾರಿಗಳು ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಅದಕ್ಕೆ ಶಾಮೀಲ್ ಅದರ ಒಳಗಡೆ. ಅವರು ಭ್ರಷ್ಟಾಚಾರ ಮಾಡಿ ಇದನ್ನೆಲ್ಲ ವಿಸ್ತರಿಸ್ತಕ್ಕಂಥದ್ದು ಮಾಡಾಕ್ತಾರೆ. ಮುಂದಿನ ದಿನಗಳಲ್ಲಿ ಅದು ಸಮಗ್ರವಾದಂಥ ಹೋರಾಟವನ್ನು ಮಾಡ್ತೇವೆ ನಾವು. ಸ್ಮಶಾನ ಭೂಮಿಗೆ ಅಲ್ಲಿ ಜಾಗ ಕೊಡಿಸೋಕ್ಕೆ ಐತೆ ಅಲ್ಲ, ಆಲ್ರೆಡಿ DC ಅವರು ಆರ್ಡ್ರ್ ಮಾಡಿದ್ದಾರೆ ಸ್ಮಶಾನ ಭೂಮಿಗೆ. ಆರ್ಡ್ರ್ ಮಾಡಿದ್ರೆ ಹದ್ದುಬಸ್ತಿ ಮಾಡಿ ಕೂಡ ಹಾಕ್ತಾರೆ. 4 ವರ್ಷ ನಾವು ಒಂದೆರಡು ಹದ್ದುಬಸ್ತಿ ಮಾಡಿರಿ. ಗ್ರಾಮ ಪಂಚಾಯತಿಯಿಂದ ಕೆಲವೊಂದು ಅನುದಾನಗಳನ್ನು ಹಾಕಿ ಅಲ್ಲಿ ಸೆಟ್ ಥರ ಮಾಡಿರಿ ಅಂತ. ಗ್ರಾಮ ಪಂಚಾಯತ್ ಅವ್ರು ಏನಂದ್ರೆ ನಮ್ಗೆ ಹದ್ದುಬಸ್ತನ ಮಾಡಿಕೊಟ್ಟಿಲ್ಲ, ನಾವಿಲ್ಲಿ ಮಾಡೋಣ ಅಂತಕ್ಕಂಥದ್ದನ್ನು ಅವ್ರು ಮಾತನಾಡ್ತಾರೆ. ಅದಕ್ಕೆ ಹದ್ದುಬಸ್ತ ಮಾಡಿದ್ರೆ ತಹಸೀಲ್ದಾರ್ ಅವರು ಮನವಿ ಮಾಡ್ಕೊಡ್ತಾರೆ. ಮತ್ತು ಇಲ್ಲೇ 3-4 ಸಮಸ್ಯೆಗಳನ್ನು ಸುಮಾರು ವರ್ಷಗಳಿಂದ ಹೋರಾಟಗಳನ್ನ ಮಾಡಾಕ್ತೀವಿ. 4 ಸಮಸ್ಯೆಗಳಿದೆ, ಇವತ್ತಿಗೂ ಅವರು ಪರಿಹಾರ ಮಾಡ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ನಾವು ಈ ಉಗ್ರವಾದಂಥ ಹೋರಾಟ ನಮಗೆ ನ್ಯಾಯ ಸಿಗುವವರೆಗೆ ನಾವು ಇಲ್ಲಿ ಬಿಟ್ಟು ಕರಲಾಗಿಲ್ಲ ಅಂತಕ್ಕಂಥ ಮುನ್ನೆಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ನಾವು ತಾಲೂಕು ಆಡಳಿತ ಮತ್ತು ಜಿಲ್ಲಾ ಆಡಳಿತ. ರಾಜು ತಳವಾರ್.